ಕಣ್ಣಲ್ಲಿ ತಾಯಿ ಇರುವಳು. ಮನದಲ್ಲಿ ಧ್ಯಾನಿಸಿ ನೀವು ಕರುಣೆಯ ಕಣ್ಣಲ್ಲಿ ತಾಯಿ. ಶ್ರೀಲಕ್ಷ್ಮೀ ಜಯಲಕ್ಷ್ಮೀ ಬೇಡುವೆ ಕೆಂಚನಹಳ್ಳಿ ಮಹಾಲಕ್ಷ್ಮೀ. ತ್ರಿಜಗವಂದಿತಳೆ ಸುಜನರ ಪುರಿವಳಿ, ತ್ರಿಜಗವಂದಿತಳೆ ಸುಜನರ ಪುರಿವಳಿ. ಶ್ರೀಲಕ್ಷ್ಮೀ ಜಯಲಕ್ಷ್ಮೀ ಬೇಡುವೆ ಕೆಂಚನಹಳ್ಳಿ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ. ತಾಯಿಯೇ ನಿನ್ನ ಪಾದವ ತೋರು, ಸಂತಾನ ಲಕ್ಷ್ಮಿಯೇ ಆದರದಿಂದಲೇ. ಶ್ರೀಲಕ್ಷ್ಮೀ ಜಯಲಕ್ಷ್ಮೀ ಬೇಡುವೆ ಕೆಂಚನಹಳ್ಳಿ ಮಹಾಲಕ್ಷ್ಮೀ. ನೋಟು ಗುರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಮುಸ್ಸಂಜೆ ನಗು ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ, ಮುಸ್ಸಂಜೆ ನಗು ಯೂಟ್ಯೂಬ್ ಚಾನಲ್ ಇಂದ. ಜ್ಞಾನ ಊರುಗಳು ಸುತ್ತುವಂತಹ ನಮ್ಮಂತ ಎಷ್ಟೋ ಯುವಕರಿಗೆ ಅವರ ಹುಟ್ಟೂರೇ ಒಂದು ಆಸರೆ. ಅದೇ ಹುಟ್ಟೂರು ಆಸರೆ ಇಟ್ಕೊಂಡು ನಾನು ಬಂದು ಇವತ್ತು ನಿಂತಿರೋದು ನಮ್ಮೂರು ಅಂದ್ರೆ ಕೆಂಚನಹಳ್ಳಿ, ಮಾಗಡಿ ತಾಲೂಕಿನಲ್ಲಿರುವ ಈ ಒಂದು ಕೆಂಚನಹಳ್ಳಿಗೆ ಐಡೆಂಟಿಫಿಕೇಶನ್ ನಮ್ಮೂರಲ್ಲಿರುವ ಶ್ರೀ ಅಧಿದೇವತೆ ಆದಂತಹ ಕೆಂಚನಮ್ಮನವರು. ಇವತ್ತು ಇದೇ ಕೆಂಚನಹಳ್ಳಮ್ಮರ ವಾರ್ಷಿಕ ಜಾತ್ರೋತ್ಸವ ಮತ್ತು ತಂಗಿ ಜಾತ್ರೆ ವಾರ್ಷಿಕ ಮಹೋತ್ಸವ ಅಂದ್ರೆ ಕೆಂಚನಹಳ್ಳಮ್ಮ ಮತ್ತು ದೊಡ್ಡ ಸೋಮನಹಳ್ಳಿಯ ಸೋಮನಹಳ್ಳವರ ವಾರ್ಷಿಕ ಮಹೋತ್ಸವದ ಪ್ರಯುಕ್ತ ಈ ಊರಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಇವತ್ತಿಲ್ಲಿದ್ದೇವೆ. ಇವತ್ತಿನ ನಡೆಯುವಂತಹ ಸಂಪೂರ್ಣ ಮಾಹಿತಿ ಮತ್ತು ನಾಳೆ ನಡೆಯುವ 2 ದಿನದ ಸಂಪೂರ್ಣ ಮಾಹಿತಿ, ಕೊಂಡ ರಥೋತ್ಸವ, ತೇರಿನ ಬೀದಿಯಲ್ಲಿ ನಡೆಯುವ ಜಾಗರಣೆಗಳನ್ನ ನಾನು ನಿಮಗೆ ಇಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬೇಡಿ ಬನ್ನಿ ಬೇಡಿ ಬನ್ನಿ, ತಾಯಿ ಕೊಡ್ತಾಳೆ ಕೆಂಚಾಂಬ, ತಾಯಿ ಕೊಡ್ತಾಳೆ. ಬಹುಶಃ ರಾತ್ರಿ ಆಲ್ರೆಡಿ 11 ಗಂಟೆ ಆಗಿರ್ಬೋದು. ಈ ನಮ್ಮೂರಲ್ಲಿ ಈ ಸಮಯದಲ್ಲಿ ನಡೆಯುವ ಅದ್ಭುತ ಆಚರಣೆಗಳ ಬಗ್ಗೆ ಇಡೀ ಕರ್ನಾಟಕಕ್ಕೆ ತೋರಿಸುವ ಸೌಭಾಗ್ಯ ಈಗ ನಮ್ಗೆ ಸಿಕ್ಕಿದೆ. ಈ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಸೇರುವ ನೂರಾರು ಜನಗಳಿಗೆ ಒಂದೇ ಆಸರೆ, ಅದು ಅಮ್ಮನನ್ನ ಕಾಣಬೇಕೆಂಬ ಮನದ ಹಂಬಲ. ಕಾರಣ ಇಷ್ಟೇ, ರಾತ್ರಿ ಸರಿಸುಮಾರು 12 ಗಂಟೆಗೆ ತನ್ನ ತಂಗಿ ಬಂದ ನಂತರ ತನ್ನ ಗುಡಿಯಿಂದ ಶ್ರೀ ಕೆಂಚನಮ್ಮನವರು ಹೊರಬರುವ ಈ ಅದ್ಭುತ ದೃಶ್ಯಕ್ಕಾಗಿ ನೂರಾರು ಜನ ಊರುಗಳಿಂದ ಬಂದು ಈ ಸ್ಥಳದಲ್ಲಿ ಹಾಜರಿರ್ತಾರೆ. ಅದ್ರ ಜೊತೆಗೆ ಅವರ ಮನಸ್ಸಲ್ಲಿ ತುಂಬಿರುವ ಆ ಭಕ್ತಿ ಕಾಳಜಿಯನ್ನ ನಾನು ನಿಮ್ಗೆ ಒಮ್ಮೆ ತೋರಿಸ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಭಾಗ್ಯದ ಲಕ್ಷ್ಮಿ ಬಾಗಿಲ ತೆರೆದು ದರ್ಶನ ನೀಡು ಕೆಂಚನಹಳ್ಳಿ ತಾಯಿ.
ರಥದ ಮೇಲೆ ಕುಳಿತುಕೊಂಡು ತಾಯಿಯು ಬರ್ತಾಳೆ ನೋಡಿ. ನೋಡಿ ಬನ್ನಿ ತಾಯಿ ಬರ್ತಾವಳೆ, ಕೆಂಚಾಂಬ ತಾಯಿ ಬರ್ತಾವಳೆ, ತಾಯಿ ಬರ್ತಾವಳೆ, ಕೆಂಚಾಂಬ ತಾಯಿ ಬರ್ತಾವಳೆ. ಹಾ ಬೇಡಿ ಬನ್ನಿ ತಾಯಿ ಕೊಡ್ತಾಳೆ, ಕೆಂಚಾಂಬ ತಾಯಿ ಕೊಡ್ತಾಳೆ, ತಾಯಿ ಕೊಡ್ತಾಳೆ, ಕೆಂಚಾಂಬ ತಾಯಿ ಕೊಡ್ತಾಳೆ. ದುಷ್ಟರನ್ನು ಶಿಕ್ಷಿಸುವಳು, ಶಿಷ್ಟರನ್ನು ರಕ್ಷಿಸುವಳು, ಕಷ್ಟವನ್ನು ನೀಗುವವಳು ತಾಯಿ ಕೆಂಚಾಂಬ. ಪಾಪವನ್ನು ಕಳೆಯುವಳು, ಶಕ್ತಿಯನ್ನು ತುಂಬುವಳು, ಭಯವನ್ನು ನೀಗುವವಳು ತಾಯಿ ಕೆಂಚಾಂಬ. ಅಮ್ಮನವರಿಗೆ ಹೋಗ್ತಿರುವುದು ಕಳಸನ ತಗೊಂಡು ತನ್ನ ತಂಗಿನ ಕರ್ಕೊಂಬರೋಕೆ ಹೋಗ್ತಿರುವ ಒಂದು ಅದ್ಭುತ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಅಮ್ಮನವರು ರಾಜಬೀದಿಯಲ್ಲಿ ಕಳಸದ ಮನೆಗೆ ಹೋಗಿ ಅಲ್ಲಿ ಕಳಸನ ಪಡ್ಕೊಂಡು ಅಲ್ಲಿಂದ ಮತ್ತೆ ರಾಜಬೀದಿಲಿ ತನ್ನ ತಂಗಿ ಜೊತೆ ಮುದ್ದಾಡಲು ಹೋಗುವ ಒಂದು ಸಂದರ್ಭ ಇದೀಗ. ಕೆಂಚನಹಳ್ಳಿಯ ಲಕ್ಷ್ಮೀ ದೇವಿಯ, ದೊಡ್ಡ ಸೋಮನಹಳ್ಳಿಯ ಪಾರ್ವತಿ ದೇವಿಯ. ಕೆಂಚನಹಳ್ಳಿಯ ಲಕ್ಷ್ಮೀ ದೇವಿಯ, ದೊಡ್ಡ ಸೋಮನಹಳ್ಳಿಯ ಪಾರ್ವತಿ ದೇವಿಯ. ಹೊರುವ ಬನ್ನಿ ದಿನವು ನೆನೆದು ಕೆಂಚನಹಳ್ಳಿಯ ಲಕ್ಷ್ಮೀ ದೇವಿಯ, ದೊಡ್ಡ ಸೋಮನಹಳ್ಳಿಯ ಪಾರ್ವತಿ ದೇವಿಯ.
ಅಮ್ಮನವ್ರು ಹೋಗ್ತಿರೋ ಫೋರ್ಸ್ ನೋಡಿದ್ರೆ ನಿಮ್ಗೆ ಏನಾದರೂ ಅನ್ಸಿರ್ಬೋದಲ್ವಾ ಏಕೆ ಹಿಂಗೆ ಹೋಗ್ತಿದೆ ಅಂತ. ಹೌದು ಪ್ರಿಯ ವೀಕ್ಷಕರೇ, ನಾನು ಹೇಳ್ತಾ ಇರೋದು ಏನಂದ್ರೆ ಇಲ್ಲಿ ಮುಂದೆ ಕುಂತಿರತಕ್ಕಂಥ ಕಿಂಚನಮ್ಮನ ತಂಗಿ ಕಾಯ್ಕೊಂಡು ಕೂತಿರ್ತಾಳೆ. ಯಾಕಂದ್ರೆ ಅಕ್ಕ ಬರ್ತಾಳೆ, ಜೊತೆಗೆ ಹೋಗೋಣ ಅನ್ನೋ ಒಂದು ಸಂತೋಷದಿಂದ ಇಬ್ರು ಹೋಗಿ ಮುದ್ದಾಡುವ ಒಂದು ಸಂದರ್ಭ ಕೂಡ ಇದಾಗಿದೆ. ದೇವರೊತ್ತವ್ರು ಮಾತ್ರ ಎಷ್ಟು ಜನ ಹಿಡಿದ್ರು ಕೂಡ ನಿಲ್ಲುವಂತಹ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಅಮ್ಮನವರ ಆಗಮನ ಅಲ್ಲಿ ಆಲ್ರೆಡಿ ಆಗೋಗಿರುತ್ತೆ. ಅವರ ಹಾವಭಾವ ನೋಡಿದ್ರೆ ಬಹುಶಃ ನಿಮ್ಗೆ ಅರ್ಥ ಆಗ್ಬೋದು ಅನ್ಕೋತೀನಿ. ಕೆಂಚನಹಳ್ಳಿಯ ಲಕ್ಷ್ಮೀ ದೇವಿಯ, ದೊಡ್ಡ ಸೋಮನಹಳ್ಳಿಯ ಪಾರ್ವತಿ ದೇವಿಯ. ಕೆಂಚನಹಳ್ಳಿಯ ಲಕ್ಷ್ಮೀ ದೇವಿಯ, ದೊಡ್ಡ ಸೋಮನಹಳ್ಳಿಯ ಪಾರ್ವತಿ ದೇವಿಯ. ಹೊರುವ ಬನ್ನಿ ಹೆಗಲ ಮೇಲೆ. ಸಮಯ 1 ಗಂಟೆ ಆಗಿರ್ಬೋದು. ಇವಾಗ ಅಮ್ಮನವರು ಮತ್ತೆ ತಂಗಿ, ಅಕ್ಕ ತಂಗಿ ಗೆಂಚನಮ್ಮ ಮತ್ತೆ ಸೋಮನಮ್ಮ ಇಬ್ರು ಕೂಡ ಊರಿಂದ ಆಚೆಯಿಂದ ಬಡ್ಸ್ಕೊಂಡು ಬಂದು ಊರ ಮುಖಾಂತರ ಮೆರವಣಿಗೆ ಹೋಗಿ ಕೊಂಡಕ್ಕೆ ಹೋಗುವ ಇದೊಂದು ಸಂದರ್ಭ. ಸೊ ಇವಾಗ ಈ ಊರಿಂದ ಆಚೆಯಿಂದ ಬಳಸ್ಕೊಂಡು ಬಂದು ತನ್ನ ಅಣ್ಣನಾದಂಥ ಷಣ್ಮಾತ್ಮ ಸ್ವಾಮಿ ಹತ್ರ ಪೂಜೆ ತಗೊಂಡು ಅಲ್ಲಿಂದ ಊರುಗಳ ಪೂಜೆಗಳನ್ನ ತಗೊಳ್ತಾ ಹೋಗ್ತಾರೆ. ನೋಡುವ ಸುಸಂದರ ಅದ್ಭುತವಾಗಿದೆ, ಮಿಸ್ ಮಾಡಬೇಡಿ ನೋಡಿ. ಪೂಜಿಸುವೆ ನಿನ್ನೆ ಧ್ಯಾನಿಸುವೆ, ನಿನ್ನೆ ಮನದ ಗುಡಿಯಲ್ಲಿಟ್ಟಿರುವೆ. ನಿನ್ನೆ ಪೂಜಿಸುವೆ ನಿನ್ನೆ ಧ್ಯಾನಿಸುವೆ, ನಿನ್ನೆ ಮನದ ಗುಡಿಯಲ್ಲಿಟ್ಟಿರುವೆ. ನಿನ್ನ ಕಣ್ಮುಂದೆ ನಾನು ನಿನ್ನ ಸ್ಮರಣೆ ಮಾಡುತ್ತಿರುವೆ. ಟ್ರಾಕ್ಟರ್ ಒಳಗಡೆ ಎಲ್ಲ ಸೌದೆ ತುಂಬಿದ್ದಾರೆ, ಪೂಜೆ ಮಾಡ್ತಿದ್ದಾರೆ. ಏನೊಂದು ಯೋಚನೆ ಮಾಡ್ತಿದ್ದೀರಾ? ಏನು ತಲೆ ಕೆಡಿಸ್ಕೊಬಿಡಿ, ಹೇಳ್ತೀನಿ. ಇದು ಅಮ್ಮನವ್ರ ಅರ್ಕೆಯ ಅಥವಾ ಅಮ್ಮನವ್ರಿಗೆ ಕೊಂಡಕ್ಕೆ ಹೋಗುವ ಸೌದೆಗಳ ಒಂದು ಮೊದಲ ಪೂಜೆ ಅಂತ ಹೇಳ್ಬೋದು. ಇದು ಆಕ್ಚುಲಿ ಮೊದಲನೇ ಪೂಜೆ ಬಂದು ಕೆಂಚನಹಳ್ಳಿ ಗ್ರಾಮದಾಗುತ್ತೆ. ತದನಂತರ ಅಕ್ಕಪಕ್ಕದ ಸುತ್ತಮುತ್ತ ಊರುಗಳೆಲ್ಲ ಬಂದು ಸ್ವಲ್ಪ ಜನ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗಿರ್ತಾರೆ. ಇನ್ನೊಂದು ಸ್ವಲ್ಪ ಜನ ಆಲ್ರೆಡಿ ಮಾಡಿಸ್ಕೊಂಡು ಹೋಗಿ ದೇವಸ್ಥಾನದ ಬಳಿರೋ ಕೊಂಡದ ಹತ್ರನೂ ಆಲ್ರೆಡಿ ಸೌದೆ ಹಾಕಿರ್ತಾರೆ. ಸೊ ಇದು ಬಂದು ಇಲ್ಲಿ ಕೆಂಚನಹಳ್ಳಿ ಗ್ರಾಮದ ಮೊದಲ ಪೂಜೆ ಅಂತ ಹೇಳಿ ಹೇಳ್ತಾರೆ. ಕೊಂಡಕ್ಕೆ ಹೋಗುವ ಸೌದೆಗೆ ಇಲ್ಲಿಂದ ಪೂಜೆ ಆಗುತ್ತೆ. ಇಲ್ಲಿಂದ ಬೇರೆ ಊರುವೆಲ್ಲ ಗಾಡಿ ಹೋಗ್ಬಿಡುತ್ತೆ. ಬಟ್ ಕೆಂಚನಹಳ್ಳಿ ಗ್ರಾಮದಿಂದ ಬಂದಂತಹ ಸೌದೆ ಅಮ್ಮನ ಹಿಂದೆ ಕೂಡ ಫಾಲೋ ಮಾಡ್ಕೊಂಡು ಬರುತ್ತೆ. ಸೂರ್ಯ ಹುಟ್ಟು ಮುಂಜಾನೆ ನಾನು ನಿನ್ನ ಬಳಿಗೆ ಬಂದು, ಸೂರ್ಯ ಹುಟ್ಟು ಮುಂಜಾನೆ ನಾನು ನಿನ್ನ ಬಳಿಗೆ ಬಂದು, ಗಂಗೆ ತಂದು ಪಾದ ತೊಳೆದು ನಿನ್ನ ಸೇವೆ ಮಾಡುತ್ತಿರುವೆ ನಮ್ಮ ತಾಯಿಯೇ. ಓ ತಾಯಿಯೇ ಕೆಂಚಾಪಾಹಿ ತಾಯಿ. ಇನ್ನೇನು ಕೂಡ ಸಮಸ್ಯೆ ಇಲ್ಲ. ಜಗದೋದ್ಧಾರಳೆ ಮುನಿಜನ ಪ್ರೇಮಳೆ, ಬಡವರ ಪಾಲಿನ ಆಪತ್ ಬಾಂಧವಳೆ. ಶ್ರೀಲಕ್ಷ್ಮೀ ಜಯಲಕ್ಷ್ಮೀ
ತೋರು ಸಂತಾನ ಲಕ್ಷ್ಮಿಯೇ ಆದರದಿಂದಲೇ ತಾಯಿಯೇ ನಿನ್ನ ಪಾದವ ತೋರು ಸಂತಾನ ಲಕ್ಷ್ಮಿಯೇ ಆದರದಿಂದಲೇ ಶ್ರೀಲಕ್ಷ್ಮೀ ಜಯಲಕ್ಷ್ಮೀ ಬೇಡುವೆ ಕೆಂಚನಹಳ್ಳಿ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ. ದಿಂದ ಊರಿನವರ ಉತ್ಸಾಹಕತೆಯಿಂದ ಅಮ್ಮನವರು ಕೂಡ ಸಂತೋಷವಾಗಿ ಇವಾಗ ದೇವಸ್ಥಾನ ಕಡೆ ಬರ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಅಮ್ಮನವರು ಬರ್ತಿರುವ ವೈಭೋಗ ನೋಡಿದ್ರೆ, ಜೊತೆಗೆ ಅಕ್ಕಪಕ್ಕ ಇರುವ ಕಡಲೆಪುರಿ ಅಂಗಡಿಯವರು ಕೂಡ ಎಲ್ಲರೂ ಕೂಡ ಅಮ್ಮನವರ ಆಗಮಕ್ಕೆ ಕಾದು ಕೊಳ್ತಿದ್ದಾರೆ. ನೋಡಿ, ಸಮಯ ಆಲೆ 2 ಗಂಟೆ ಆಗಿರ್ಬೋದು. ಅಮ್ಮವ್ರ ಊರ್ ಮೆರವಣಿಗೆ ಮುಗಿಸ್ಕೊಂಡು ಪೂಜೆ ಪುನಸ್ಕಾರಗಳೆಲ್ಲ ಮುಗಿಸ್ಕೊಂಡು ದೃಷ್ಟಿ ತಗ್ಸ್ಕೊಂಡು ಇವಾಗ ಅಮ್ಮವ್ರು ಹೆಬ್ಬಾಗ್ಲ ಹತ್ರ ಬರ್ತಿದ್ದಾರೆ, ಅಂದ್ರೆ ದೇವಸ್ಥಾನದ ಹತ್ರ ಬರ್ತಿದ್ದಾರೆ. ಸೊ ಹೋಗ್ಬೇಕಾದ್ರೆ ಆ ಕಡೆಯಿಂದ ಹೋದ್ರು ಮತ್ತೆ ಬಳಸ್ಕೊಂಡು ಇವಾಗ ಕೊಂಡ ದಾರಿ ಹತ್ರ ಇದ್ದಾರೆ. ಯಾಕಂದ್ರೆ ಇವಾಗ ಅಮ್ಮನವ್ರಿಗೆ 2 ಗಂಟೆ ಆಗಿದೆ, ಸಮಯ ಹತ್ತತ್ರ ಆಗಿದೆ. ಸೊ ಇವಾಗ ಬಂದು ಭಕ್ತಾದಿಗಳ ಮುಖಾಂತರ ಅಮ್ಮನವರ ಮುಂದೆ ಕೊಂಡವನ್ನ ಅಗ್ನಿಯನ್ನ ಸ್ಪರ್ಶಿಸುವ ಸಮಯ ಇದಾಗಿದೆ. ಜೊತೆಗೆ ಇಲ್ಲಿ ನಡೆಯುವ ಕೆಲವು ವಿಶೇಷ ಆಚರಣೆಗಳನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ, ದಯವಿಟ್ಟು ವೀಕ್ಷಿಸಿ. ಹಣ್ಣು ಕಾಯಿ ತಂದೆವಮ್ಮ ನಿನ್ನ ಬಳಿಗೆ, ಸಾಲಿನಲ್ಲಿ ನಿಂತೆವಮ್ಮ ನಿನ್ನ ಪೂಜೆಗೆ. ಜಗಕಾಯೋ ಜನನಿಯೇ ಶರಣಮ್ಮ, ತಾಯಿ ನಿನ್ನ ಸೇವೆಯ ಅನುದಿನ ಮಾಡುವೆ, ನಿನ್ನ ಪಾದ ಕಮಲಕ್ಕೆ ನಮನದಿ ನಮಿಸುವೆ. ನೀಡು ತಾಯಿ ಬೇಡುತ್ತೇವೆ ಕಷ್ಟ ಜಯಿಸು ಶಕ್ತಿಯ, ಹರಸು ತಾಯಿ ಸ್ಮರಿಸುತ್ತೇವೆ ಬದುಕಿನಲ್ಲಿ ಶಾಂತಿಯ. ಮಾರಮ್ಮ ತಾಯಿ ಮಾರಮ್ಮ, ನಮ್ಮಮ್ಮ ನೀ ನಮ್ಮಮ್ಮ. ಸಂಜೆ ನಗು ಬೇಜಾರು ಮಾಡ್ಕೊಬೇಡ, ಹೋಗಿ ನಾನು ಬೇಜಾರು ಮಾಡ್ಕೊಳ್ಳೋದಪ್ಪ.
ಕೆಂಚನಳ್ಳಿ ಮಹಾಲಕ್ಷ್ಮಿ ಶ್ರೀಲಕ್ಷ್ಮಿ ಜಯಲಕ್ಷ್ಮಿ ಬೇಡುವೆ ಕೆಂಚನಳ್ಳಿ ಮಹಾಲಕ್ಷ್ಮಿ ತ್ರಿಜಗವಂದಿತಳೆ ಸುಜನರ ಪುರಿವಳಿ ತ್ರಿಜಗವಂದಿತಳೆ ಸುಜನರ ಪುರಿವಳಿ ಶ್ರೀಲಕ್ಷ್ಮಿ ಜಯಲಕ್ಷ್ಮಿ ಬೇಡುವೆ ಕೆಂಚನಳ್ಳಿ ಮಹಾಲಕ್ಷ್ಮಿ. ದೇವಿಗೆ ಸಲ್ಲಕ್ಷಿ ಮಾರ್ಗ ಯಮ